ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದಂತಹ ಫೋಟೋ ತೆಗೆಯೋಕೆ ಅಂದ್ರೆ ಪತ್ನಿಯೇ ನದಿಗೆ ತಳ್ಳಿದ್ಲು ಅನ್ನುವಂತಹ ಆರೋಪಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಪತಿಯ ವಿರುದ್ಧವೇ ಕೇಸ್ ದಾಖಲಾಗಿದೆ. ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕಾಪಾಡಿ ಬ್ರೋ ಅಂದವನ ವಿರುದ್ಧ ಬಿದ್ದು ಕೇಸ್. ಅಪ್ರಾಪ್ತಿಯನ್ನ ಮದುವೆಯಾಗಿದ್ದಕ್ಕೆ ಎಫ್ಐಆರ್. ಬಾಲ ಮಂದಿರದಲ್ಲಿ ಅಧಿಕಾರಿಗಳಿಂದ ಅಪ್ರಾಪ್ತಿಗೆ ರಕ್ಷಣೆ. ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿಸಿದ್ದ ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿಯೇ ನದಿಗೆ ತಳ್ಳಿದ್ದಾಳೆ ಅಂತ ಆರೋಪಿಸಿದ್ದ ಪತಿ ತಾತಪ್ಪನ ವಿರುದ್ಧ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. 15 ವರ್ಷ 8 ತಿಂಗಳ ಅಪ್ರಾಪ್ತಿಯನ್ನ ತಾತಪ್ಪ ಬಾಲ್ಯ ವಿವಾಹವಾಗಿರುವುದು ದೃಢವಾಗಿದೆ. ಈ ಹಿನ್ನೆಲೆ ತಾತಪ್ಪ ಹಾಗೂ ಆತನ ತಾಯಿ ಮತ್ತು ಅಪ್ರಾಪ್ತಿಯ ತಾಯಿ ಸೇರಿ ಒಟ್ಟು 3 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜುಲೈ 19ರಂದು ತಾತಪ್ಪನ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳ ತಂಡ ಮದುವೆ ಆಮಂತ್ರಣ ಪತ್ರಿಕೆ ಹಾಗೂ ಶಾಲಾ ದಾಖಲಾತಿ ಪರಿಶೀಲನೆ ವೇಳೆ ಅಪ್ರಾಪ್ತಿಯ ವಯಸ್ಸು ಬೆಳಕಿಗೆ ಬಂದಿದೆ. ಅಪ್ರಾಪ್ತಿ ಬಾಲಕಿಯ ವಿವಾಹ ಆಗಿದೆ ಅಂತ ನಮಗೆ ಮಾಹಿತಿ ಬಂದ ತಕ್ಷಣ ಅವರ ದಾಖಲಾತಿಯನ್ನು ಕಲೆಕ್ಟ್ ಮಾಡಿಕೊಂಡು ವಿವಾಹ ಪತ್ರಿಕೆಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಶಾಲಾ ದಾಖಲಾತಿ ನಮಗೆ ಸಿಕ್ಕಿದೆ. ಸೊ ಆ ಶಾಲಾ ದಾಖಲಾತಿ ಆಧಾರದ ಮೇಲೆ ನಮಗೆ ಅಪ್ರಾಪ್ತಿ ಬಾಲಕಿಯ ಒಂದು ವಯಸ್ಸು 15 ವರ್ಷ 9 ತಿಂಗಳಂತ ಗೊತ್ತಾಗಿದೆ. ಮದುವೆ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಈ ತಿಂಗಳು 26 ಬಂದರೆ 16 ವರ್ಷ ಕಂಪ್ಲೀಟ್ ಆಗುತ್ತೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವರಿಗೆ FIR ಅನ್ನು ಮಾಡಿದ್ದೀವಿ. ಆ FIR ಅಪ್ರಾಪ್ತ ಬಾಲಕಿಯನ್ನು ಮದುವೆ ಆಗಿರ್ತಕ್ಕಂಥ ಹುಡುಗ ಮತ್ತು ಅವ್ರ ತಾಯಿ ಮತ್ತು ಸಹಕರಿಸಿದಂಥ ಅಪ್ರಾಪ್ತ ಬಾಲಕಿಯ ತಾಯಿಯ ಮೇಲೆ ಈಗ FIR ಆಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ರಾಯಚೂರು ಹಾಗೂ ಯಾದಗಿರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪ್ರಕರಣ ದಾಖಲಿಸಲು ಸೂಚನೆ ನೀಡಿತ್ತು. ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವಸುಗೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ದೂರು ದಾಖಲಿಸಿದ್ದಾರೆ. ಯುವಕನ ಮನೆಯವರಿಗೆ ಅಪ್ರಾಪ್ತೆ ವಯಸ್ಸಿನ ಬಗ್ಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಆದರೆ ದಾಖಲೆಗಳನ್ನು ಸಲ್ಲಿಸಿದ ಹಿನ್ನೆಲೆ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸನ್ನು ಆಗಿದೆ, ನಾವು ದೃಢೀಕರಣ ಪತ್ರವನ್ನು ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತಗೊಳ್ತಾರೆ. ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ ಹುಣಸಗಿ ತಾಲೂಕು ಯಾದಗಿರಿ ಡಿಸ್ಟಿಕಲ್ಲಿ ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಸೆಕ್ಷನ್ 11 ಅಡಿಯಲ್ಲಿಯೂ ಸಹ ಸಹಕರಿಸಿದಂಥವ್ರ ಮೇಲೇನೂ ಒಂದು ಶಿಕ್ಷೆ ಆಗುವುದಂತ ಇದೆ. ಮುಂದಿನ ತನಿಖೆಯಲ್ಲಿ ಅವರು ನೋಡಬಹುದಾಗುತ್ತೆ. 3 ತಿಂಗಳ ಹಿಂದಷ್ಟೇ ತಾತಪ್ಪ ಮತ್ತು ಗದ್ದೆಮ್ಮ ಇಬ್ಬರು ಮದುವೆ ಮಾಡಿಕೊಂಡಿದ್ರು. ಅತ್ತೆಯ ಮಗಳಾಗಿದ್ದ ಗದ್ದೆಮ್ಮಳನ್ನ ತಾತಪ್ಪ ಮದುವೆಯಾಗಿದ್ದ. ನವಜೋಡಿ ಆಗಿದ್ರಿಂದ ಊರೂರು ಸುತ್ತಾಡುವುದು, ಬೀಗರ ಮನೆಗೆ ಹೋಗಿ ಬರುವುದು ಸಾಮಾನ್ಯ. ಅಂತೆ ಗದ್ದೆಮ್ಮಳ ಚಿಕ್ಕಮ್ಮನ ಮನೆಗೆ ಗಂಡ ಹೆಂಡತಿ ಇಬ್ಬರು ಹೋಗಿ ವಾಪಸ್ ಗಂಡನ ಮನೆಗೆ ಹೋಗುತ್ತಿರುವಾಗ ಬ್ರಿಡ್ಜ್ ಬಳಿ ಫೋಟೋ ತೆಗೆದುಕೊಳ್ಳಲು ಬೈಕ್ ನಿಲ್ಲಿಸಿದ್ದಾರೆ. ಆಗ ಸೆಲ್ಫಿ ಫೋಟೋಗೆ ಗದ್ದೆಮ್ಮ ನಿರಾಕರಿಸಿದ್ದಾಳೆ. ಗಂಡನನ್ನ ಒಬ್ಬನೇ ನಿಲ್ಲಲು ಹೇಳಿ ಫೋಟೋ ತೆಗೆಯುವಾಗ ತಳ್ಳಿದ್ದಾಳೆ ಎಂದು ತಾತಪ್ಪ ಆರೋಪಿಸಿದ್ದ. ಗುರ್ಜಾಪುರ ಗ್ರಾಮದ ಬಳಿಯಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದ್ದ ಸೇತುವೆಯಿಂದ ಹೆಂಡತಿ ತನ್ನನ್ನ ನದಿಗೆ ತಳ್ಳಿದ್ದಾಳೆ ಎಂಬ ಘಟನೆಯ ವೈರಲ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಬಳಿಕ ತಾತಪ್ಪ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಯಾದಗಿರಿ ಮಕ್ಕಳ ರಕ್ಷಣಾ ಘಟಕದಿಂದ ಈಗಾಗಲೇ ಅಪ್ರಾಪ್ತಿಯ ರಕ್ಷಣೆ ಮಾಡಲಾಗಿದ್ದು, ಯಾದಗಿರಿ ಜಿಲ್ಲಾ ಬಾಲಕಿಯರ ಬಾಲಮಂದಿರಕ್ಕೆ ಅಪ್ರಾಪ್ತಿಯನ್ನ ದಾಖಲಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ರಾಯಚೂರು ಮಹಿಳಾ ಠಾಣೆ ಪೊಲೀಸರು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಕ್ಯಾಮರಾಮ್ಯಾನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.